ಸಹಸ್ರ ಚಂಡಿಯ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಿದ್ರ. ಏನಿದು ವಿಶೇಷತೆ ಅನ್ನೋದು? ನಾನು ಡಾಕ್ಟರ್ ಎಚ್ ಎಸ್ ನಟರಾಜ್ ಶೆಟ್ಟಿ ಅಂತೇಳಿ, ಪ್ರೊಫೆಸರ್ ಆಫ್ ಕಾರ್ಡಿಯಾಲಜಿ ಜಯದೇವ್ ಹಾಸ್ಪಿಟ್ಲು. ಇದು ಸಹಸ್ರ ಚಂಡಿಕಾಯಾಮ ಅಂತ ಯಾಗ ಅಂತ ಹೇಳ್ಬಿಟ್ಟು ಭಾಳ ವಿಶೇಷವಾದದ್ದು. ನನಗೆ ಬಾಲ್ಡ್ವಿನ್ ವೇಣುಗೋಪಾಲ್ ಅವರು ಇನ್ವಿಟೇಷನ್ ಕಳಿಸಿದ್ರು. ನನಗೆ ತುಂಬ ಚಿರಪರಿಚಿತರು, ಆಪ್ತರು, ಭಾಳ ಕ್ಲೋಸ್ ಫ್ರೆಂಡ್ಸು. ಹೀಗಾಗಿ ನನಗೆ ಇದು ನಾನು ಅಷ್ಟು ಭಾಳ ಕೇಳಿದ್ದೆ, ನಾನು ನೋಡಿದ್ದೆ. ಶೃಂಗೇರಿ ಮಠದಲ್ಲಾಗಲಿ ಎಲ್ಲ ಕಡೆನೂ ಚಂಡಿಕಾಯಾಗ, ಮಹಾಚಂಡಿಕಾಯಾಗ ಮಾಡ್ತಾರೆ. ಇದು ವಿಶೇಷವಾಗಿ ಸಹಸ್ರ ಚಂಡಿಕಾ ಮಹಾಯಾಗ ತುಂಬ ವಿಶೇಷ. ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ಲೋಕ ಕಲ್ಯಾಣಕ್ಕಾಗಿ ಇವರು ಅವರ ವೇಣುಗೋಪಾಲ ಆತ್ಮ ಏನಿದೆ, ಒಂದು ಹೃದಯ ಭಾಳ ಮೃದು, ಭಾಳ ಒಂದು ಸಹಜ ಜೀವಿ. ಅವರು ಏನು ಮಾಡ್ತಿದ್ದಾರೆ, ಎಲ್ಲರಿಗೂ ಲೋಕ ಕಲ್ಯಾಣವಾಗಲಿ ಅಂತ ಹೇಳ್ಬಿಟ್ಟು ಈ ಸಹಸ್ರ ಚಂಡಿಕಾಯಾಗ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಏನೇ ಒಂದು ನಮ್ಮ ಮನುಷ್ಯನಾಗಲಿ, ಯಾವುದೇ ಒಂದು ರುಜು ಕಾಯಿಲೆಗಳಾಗಲಿ, ಯಾವುದೇ ಒಂದು ಕಷ್ಟ ಸಂಕಟಗಳಾಗಲಿ, ಈ ಒಂದು ಯಾಗದಲ್ಲಿ ಭಾಗಗೊಂಡ್ರೆ ಅವರು ನಿಷ್ಕಲ್ಮಶವಾಗಿ ಅವ್ರಿಗೆ ಯಾವುದೇ ಒಂದು ಎಲ್ಲ ರೀತಿ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ ನನ್ನ ಭಾವನೆ. ಅದಕ್ಕೋಸ್ಕರ ನನಗೂ ವಿಶೇಷವಾಗಿ ನನಗೂ ತುಂಬ ಇದಕ್ಕೆ ಅಟೆಂಡ್ ಮಾಡಬೇಕು ಅಂತ ಅನ್ನಿಸ್ತು. ನಾನು ಅಷ್ಟೇ ರಜಾ ಹಾಕ್ಕೊಂಡು ಇದಕ್ಕೆ ಅಟೆಂಡ್ ಮಾಡಬೇಕು ಅಂತೇಳಿ ಬಂದೆ. ಇದು ನೋಡಿ ಭಾಳ ನನಗೆ ತುಂಬ ಹೆಮ್ಮೆ ಆಯಿತು. ಭಾಳ ವಿಶೇಷವಾಗಿ ಮಾಡ್ತಾಯಿದ್ದಾರೆ. 250 ಜನ ಪುರೋಹಿತರು, ಧಾರ್ಮಿಕ ಭಾವನೆಯನ್ನೆಲ್ಲ ಈಗಲೇ ವಿಶೇಷವಾಗಿ ಮಾಡ್ತಾಯಿದ್ದಾರೆ. ಇದರಿಂದ ಎಲ್ಲರಿಗೂ ಒಳ್ಳೇದಾಗಬೇಕು, ಲೋಕ ಕಲ್ಯಾಣಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಬಾಲ್ಡ್ವಿನ್ ಸ್ಕೂಲ್ ಚೇರ್ಮನ್ ಅವ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಕುಟುಂಬದವ್ರು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥಿಸ್ಕೊಡ್ತೇನೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕನಾ ಭವಂತು ಅಂತ ಹೇಳ್ಬಿಟ್ಟು ನನ್ನ ಎರಡು ನಮಸ್ಕಾರಗಳು.